ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್, ತ್ಯಾಗರಾಜ ನಗರ, ಬಸವನಗುಡಿ, ಬೆಂಗಳೂರು. ಇವತ್ತು ದಿನಾಂಕ 6-15-24ನೇ ತಾರೀಕಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಮತ್ತು ಸ್ವಭಾವಗಳ ಬಗ್ಗೆ ನೋಡೋಣ. ನೋಡಿ, ಈ ತಾರೀಕು 6-15-24ರಲ್ಲಿ ಹುಟ್ಟಿದವರಿಗೆ ಶುಕ್ರ ಅಧಿಪತಿ ಆಗ್ತಾನೆ. ಇವರು ಒಂಥರ ಕ್ರಿಯೇಟಿವ್ ಮೈಂಡ್ ಅಂತ ಹೇಳ್ಬೋದು, ಕ್ರಿಯಾಶೀಲ ವ್ಯಕ್ತಿಗಳು. ಮತ್ತು ಇವರು ಸೌಂದರ್ಯಕ್ಕೆ, ಶ್ರೀಮಂತಿಕೆಗೆ, ದೊಡ್ಡ ದೊಡ್ಡ ಭೋಗ ಜೀವನಗಳಿಗೆ ಆಸೆ ಪಡ್ತಕ್ಕಂಥ ವ್ಯಕ್ತಿಗಳು, ಅದಕ್ಕೆ ಬೆಲೆ ಕೊಡ್ತಕ್ಕಂಥವ್ರು ಅಂತ ಹೇಳ್ಬೋದು. ಇವರಲ್ಲಿ ಒಳ್ಳೆ ಫ್ಯಾಷನ್ ಸೆನ್ಸು, ಡ್ರೆಸ್ ಸೆನ್ಸು ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಅಷ್ಟೇ ರೊಮ್ಯಾಂಟಿಕ್ ಆಗಿರ್ತಾರೆ ಈ ತಾರೀಕಲ್ಲಿ ಹುಟ್ಟಿದವರು. ನೋಡಿ, ಇವರು ಈ ತಾರೀಕಲ್ಲಿ ಹುಟ್ಟಿದವರು ಸ್ವಲ್ಪ ಸಿಂಪಲ್ ಆಗಿದ್ರು ಕೂಡ, ಸಿಂಪಲ್ ಆಗಿ ರೆಡಿ ಆದರೂ ಕೂಡ ಬಹಳ ಚಂದ ಕಾಣ್ತಾರೆ. ಇವರು ಯಾರೊಬ್ರು ಏನಾದರೂ ಹೇಳಬೇಕು ಅವರಿಗೆ, ಹೀಗೆ ಮಾಡು ಹಾಗೆ ಮಾಡು ಅಂತ, ಅವಾಗ ಮಾತ್ರ ಮಾಡ್ತಾರೆ ವಿನಃ ಅವ್ರ ಬಗ್ಗೆ ಅವರಿಗೆ ಕಾಳಜಿ ಇರೋದಿಲ್ಲ. ಅವ್ರ ಜೀವದ ಬಗ್ಗೆ ಅವರಿಗೆ ಕಾಳಜಿ ಕಡಿಮೆ. ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಲ್ಲ. ಹಾಗಾಗಿ ಇವರು ಒಳ್ಳೆ ಬುದ್ಧಿವಂತರು. ಇವರಲ್ಲಿ ಒಳ್ಳೊಳ್ಳೆ ಐಡಿಯಾಗಳಿರುತ್ತೆ, ಕ್ರಿಯೇಟಿವ್ ಐಡಿಯಾಗಳಿರುತ್ತೆ. ಇವರು ಇನ್ನೊಬ್ರಿಗೆ ಹೇಳ್ತಾರೆ ಐಡಿಯಾ, ಆದರೆ ಅವ್ರ ಜೀವನಕ್ಕೆ ಆ ಐಡಿಯಾನ ಇವರು ಬಳಸ್ಕೊಳ್ಳಲ್ಲ. ಬಳಸ್ಕೊಂಡ್ರೆ ಇವರಷ್ಟು ಮುಂದೆ ಬರೋರು ಯಾರು ಇರೋಲ್ಲ ಜೀವನದಲ್ಲಿ. ಇವರಿಗೆ ಹೇಗಿರಬೇಕು ಅಂತ ಗೊತ್ತು, ಜೀವನದಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತು, ಆದರೆ ಅದು ಅವ್ರಿಗೆ ಬೇಡ. ಅವ್ರ ಪರ್ಸನಲ್ ಲೈಫಿಗೆ ಅವರು ಅಪ್ಲಿಕೇಬಲ್ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಆರೋಗ್ಯ ಪರವಾಗಿಲ್ಲ ಅಂತ ಹೇಳ್ಬೋದು ಈ ತಾರೀಕು ಅವ್ರಿಗೆ. ಹಣಕಾಸು ಇವರಿಗೆ ಬರೋದು ಕಷ್ಟ, ಬಂದರೆ ನಿಲ್ಲೋದು ಕಷ್ಟ. ಹಾಗಾಗಿ ಇವರು ಬಂದಿರೋ ಹಣನ ಗೌರವಿಸಿ ಒಂದು ಕಡೆ ಇಟ್ಕೋಬೇಕು. ಯಾಕಂತಂದರೆ ಇಲ್ಲಿ ಶುಕ್ರನಿಗೆ ಅಧಿಪತಿ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಚಂಚಲೆ. ಹಾಗಾಗಿ ಇವ್ರ ಕೈಯಲ್ಲಿ ಸ್ವಲ್ಪ ನಿಲ್ಲೋದು ಕಷ್ಟ ಲಕ್ಷ್ಮಿ. ಹಾಗಾಗಿ ಇವರು ನಿಲ್ಲಿಸ್ಕೋಬೇಕು. ಸದಾ ಖುಷಿಯಾಗಿರ್ಲಿಕ್ಕೆ ಬಯಸ್ತಕ್ಕಂಥ ಜೀವ ಇವ್ರದ್ದು. ಅಷ್ಟೇ ಶ್ರಮಜೀವಿಗಳು. ಮತ್ತು ಈ ತಾರೀಕಲ್ಲಿ ಹುಟ್ಟಿದವರಷ್ಟು ಭೋಜನ ಪ್ರಿಯರು ಮತ್ತು ಯಾರೂ ಇಲ್ಲ. ಇವರಿಗೂ ರುಚಿ ರುಚಿಯಾದಂತಹ ತಿಂಡಿ, ರುಚಿ ರುಚಿಯಾದಂತಹ ಭಕ್ಷ್ಯ ಭೋಜ್ಯಗಳು ಬೇಕು. ಭೋಜನ ಪ್ರಿಯರು, ಭೋಜನ ಶ್ರದ್ಧೆ ಇವರಲ್ಲಿ ಇರುತ್ತೆ. ಮತ್ತು ಇವರಿಗೆ ಬಿಸ್ನೆಸ್ಸು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಿಸ್ನೆಸ್ ಆಗ್ಬರೋದಿಲ್ಲ. ಇವರೇನಿದ್ರು ಜಾಬ್ ಮಾಡುವಂಥದ್ದೇ ಬಹಳ ಉತ್ತಮ. ಇವರಿಗೆ ಶಿಕ್ಷಣ ಕೂಡ ಅಷ್ಟಕ್ಕಷ್ಟೇ ಓಕೆ. ವೈವಾಹಿಕ ಜೀವನವೂ ಅಷ್ಟೇ ಓಕೆ. ನೋಡಿ, ಈ ತಾರೀಕಲ್ಲಿ ಯಾವ ಹುಡುಗಿ ಹುಟ್ಟಿರ್ತಾಳೋ ಅವರಿಗೆ ಸಿಗೋ ಗಂಡ ಜೋರು. ಯಾರಾದರೂ ಗಂಡು ಮಕ್ಕಳು ಹುಟ್ಟಿದ್ರೆ ಅವರಿಗೆ ಸಿಗೋ ಹೆಂಡತಿ ಜೋರಾಗಿರುತ್ತೆ. ಹಾಗಾಗಿ ಇವರು ಮಕ್ಕಳ ಮೇಲೆ ಬಹಳ ಪ್ರೀತಿಯನ್ನು ತೋರಿಸ್ತಾರೆ. ಮಕ್ಕಳು ಅಂದರೆ ಇವರಿಗೆ ಇಷ್ಟ. ಚಿಕ್ಕ ಮಕ್ಕಳು ಅಂದರೆ ಅಷ್ಟು ಆಸೆ. ಇವರು ಗೌರವಕ್ಕೆ ಪಾತ್ರರಾಗುವಂಥ ವ್ಯಕ್ತಿಗಳು, ಗೌರವಾತೀತರು. 4 ಜನ ಇವರನ್ನ ಗೌರವಿಸ್ತಾರೆ. ದುಬಾರಿ ಖರ್ಚು ಮಾಡೋದಿಲ್ಲ ಈ ತಾರೀಕಲ್ಲಿ ಹುಟ್ಟಿದವರು. ಇನ್ನು ವಿಶೇಷವಾಗಿ ಈ ತಾರೀಕವರು ಶೃಂಗಾರಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ರಸಿಕತೆ, ಸರಸ, ಲೈಂಗಿಕತೆ, ಸಂಮೋಹನ ಅಂಥದ್ದೆಲ್ಲ ಭಾಳ ಇರುತ್ತೆ ಇವರಲ್ಲಿ. ಪ್ರೀತಿ ಪ್ರೇಮಿಗಳ ಪ್ರತೀಕರಂತೆ ಇವರು ಇರ್ತಾರೆ. ಈ ತಾರೀಕಲ್ಲಿ ಹುಟ್ಟಿದವ್ರದ್ದೇ ಎಲ್ಲ ಸ್ವಲ್ಪ ಲವ್, ಪ್ರೀತಿ, ಪ್ರೇಮ ಎಲ್ಲ ಬಹಳ ಚೆನ್ನಾಗಿರುತ್ತೆ, ಸಕ್ಸಸ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾವ ಕೆಲಸವೇ ಆಗಿರಲಿ ಅದನ್ನು ಅಚ್ಚುಕಟ್ಟಾಗಿ ಮಾಡತಕ್ಕಂಥ ವ್ಯಕ್ತಿಗಳು. ಕಲಾಕ್ಷೇತ್ರಗಳಲ್ಲಿ ಇವರು ಆದಷ್ಟು ಕಂಡು ಬರ್ತಾರೆ. ಕಲೆ, ಆರ್ಟ್ ಅಂತ ನಾವೇನು ಹೇಳ್ತೀವಲ್ಲ, ಆ ಎಲ್ಲ ರಂಗಗಳಲ್ಲಿ, ಕ್ಷೇತ್ರಗಳಲ್ಲಿ ಈ ತಾರೀಕು ಅವರು ಕಂಡು ಬರ್ತಾರೆ. ಸ್ವಲ್ಪ ತ್ಯಾಗ ಮನೋಭಾವ ಇರುತ್ತೆ. ಸಮಯಕ್ಕೆ ತಕ್ಕಂತೆ ನಡೆಯತಕ್ಕಂಥ ಜಾಣ್ಮೆ ಈ ತಾರೀಕಲ್ಲಿ ಹುಟ್ಟಿದವರಿಗಿರುತ್ತೆ. ಸೌಂದರ್ಯದ ಆರಾಧಕರು ಅಂತ ಹೇಳ್ಬೋದು ಈ ತಾರೀಕವ್ರನ್ನ. ದೈತ್ಯ ಪ್ರತಿಭೆ ಅಂತ ಇವರನ್ನೇ ಕರಿತೀವಿ. ಏನು 6-15-24ರಲ್ಲಿ ಹುಟ್ಟಿರ್ತಾರಲ್ಲ, ಇವರೊಂಥರ ಬರೀ ಪ್ರತಿಭೆ ಅಲ್ಲ, ಇವರು ದೈತ್ಯ ಪ್ರತಿಭೆ. ಈಗ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅಂದರೆ ನಾವು ಬರೀ ಪ್ರತಿಭೆ ಅಂತ ಕರೆಯೋದಿಲ್ಲ, ಅವ್ರನ್ನ ದೈತ್ಯ ಪ್ರತಿಭೆ ಅಂತೀವಿ. ಆ ಥರ ಶಂಕರ್ನಾಗು, ರಾಜ್ಕುಮಾರು, ಈ ಥರ ದೊಡ್ಡ ದೊಡ್ಡ ಪ್ರತಿಭೆಗಳು ಎಲ್ಲ ಬಂದಿರೋದು ಇದೇ ತಾರೀಕಲ್ಲಿ. ಇವರಷ್ಟು ಶ್ರೀಮಂತರು ಭೋಗ ಜೀವನವನ್ನು ನಡೆಸುವಂಥವ್ರು ಬೇರೆ ಯಾರು ಕಾಣಲಿಕ್ಕೆ ಸಿಗೋದಿಲ್ಲ ನಮಗೆ ಸಂಖ್ಯಾಶಾಸ್ತ್ರದಲ್ಲಿ. ಅಜರಾಮರರು ಒಳ್ಳೆ ಹೆಸರು ಮಾಡ್ತಾರೆ ಈ ತಾರೀಕವರು. ಸಿಂಪಲ್ ಆಗಿರ್ತಾರೆ ಇವರು, ಸಿಂಪಲ್ ಆಗಿದ್ರು ಎದ್ದು ಕಾಣ್ತಾರೆ. ಮತ್ತು ಇವರಿಗೆ ಎಲ್ಲ ವಿದ್ಯೆ ಗೊತ್ತಿರುತ್ತೆ. 64 ವಿದ್ಯೆ ಅಂತ ನಾವು ಏನು ಹೇಳ್ತೀವಲ್ಲ, ಆ ಎಲ್ಲ ವಿದ್ಯೆಗಳು ಇವರಲ್ಲಿ ಕರಗತ ಆಗಿರುತ್ತೆ. ಹಾಗಾಗಿ ಒಳ್ಳೆಯ ಸಂಖ್ಯೆ ಅಂತ ಹೇಳ್ಬೋದು. 6-15-24ರಲ್ಲಿ ಹುಟ್ಟಿರುವ ಗುಣಲಕ್ಷಣಗಳು ಮತ್ತು ಸ್ವಭಾವಗಳು ಇದಾಗಿತ್ತು ಸ್ನೇಹಿತರೆ. ಇನ್ನೂ ವಿಶೇಷವಾಗಿ ಪರ್ಟಿಕ್ಯುಲರ್ ಆಗಿ 6ನೇ ಸಂಖ್ಯೆಯವರು ಹೇಗಿರ್ತಾರೆ, 15ನೇ ಸಂಖ್ಯೆಯವರು ಹೇಗಿರ್ತಾರೆ, 24ನೇ ಸಂಖ್ಯೆಯವರು ಹೇಗಿರ್ತಾರೆ ಅಂತ ಹೇಳ್ಬೋದು. ಅದನ್ನು ಈಗ ಹೇಳಲಿಕ್ಕೆ ಹೋದರೆ ಗಂಟೆಗಟ್ಟಲೆ ಬೇಕಾಗ್ಬೋದು. ಹಾಗಾಗಿ ನೀವು ನಮ್ಮ ಆಫೀಸಿಗೆ ಖುದ್ದಾಗಿ ಭೇಟಿ ನೀಡಿದ್ರೆ ನಾವು ನಿಮಗೆ ಪರ್ಟಿಕ್ಯುಲರ್ ಆಗಿ ನೀವು ಯಾವ ಸಂಖ್ಯೆ ಹೇಳ್ತೀರೋ ಆ ಸಂಖ್ಯೆ ಬಗ್ಗೆ ನಾವು 1 ತಾಸು ಬೇಕಾದರೆ ಕೂತ್ಕೊಂಡು ಹೇಳ್ತೀವಿ. ಅಷ್ಟು ಹೇಳೋದಿರುತ್ತೆ ಒಂದೊಂದು ಸಂಖ್ಯೆದು. ಹಾಗಾಗಿ ನೀವು ನಮ್ಮನ್ನು ಮುದ್ದಾಂ ಭೇಟಿಯಾದರೆ ಉತ್ತಮ. ಇಲ್ಲಾಂದರೆ ಈ ವಿಡಿಯೋ ಬಹಳ ಲೆಂತ್ ಆಗಿಬಿಡುತ್ತೆ. ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಹರಿರಾಮ.